ಅಕ್ಕ, ಅವರು ನಿಮ್ ಮಕ್ಳು, ಹೆದರ್ಕೋಬೇಡಿ. ಎಲ್ಲದನ್ನು ಜಯಿಸೋ ಶಕ್ತಿ ಅವರಿಗಿದೆ. ಏನೂ ಅರ್ಥ ಆಗ್ತಿಲ್ಲ ಕಣೆ. ಶ್ರೀಕಾಂತ ಕೆಲ್ಸ ಬಿಟ್ಟು ಬೇರೆ ಕೆಲ್ಸಕ್ಕೆ ಹೋಗ್ತೀನಿ ಅಂತಿದ್ದಾನೆ. ಅಲ್ಲ ರಾಜಿ, ಅವನ್ ಕಾರ್ ಯಾಕೆ ಮಾರ್ಬೇಕು? ಇಷ್ಟು ದಿನ ನಾವೆಲ್ಲ ಅದ್ರಲ್ಲೇ ನೆಮ್ಮದಿಯಾಗಿದ್ವಲ್ಲ. ನಿಜಾನೇ, ನೆಮ್ಮದಿಯಾಗೇ ಇದ್ವಿ ಅಕ್ಕ. ಆದ್ರೆ ಹಾಗೆ ಅವನ್ ಹೆಂಡತಿಗೂ ಅನ್ನಿಸ್ಬೇಕಲ್ವಾ? ಇನ್ನು ಅವನ್ಗೆ ಯಾವಾಗ ಕೆಲ್ಸ ಸಿಗುತ್ತೋ ಆ ಕೆಲ್ಸ ಅವನಿಗಿಷ್ಟ ಆಗುತ್ತೋ ಇಲ್ವೋ, ಇನ್ ನಾವೆಷ್ಟು ಕಷ್ಟ ಪಡ್ಬೇಕೋ ಏನೋ. ಎಲ್ಲ ಅವ್ರವ್ರ ನಿರ್ಧಾರಕ್ಕೆ ಬಿಟ್ಟಿದ್ದು ಅಕ್ಕ. ಶ್ರೀಕಾಂತ ಮನೆ ಜವಾಬ್ದಾರಿ ಏನೋ ತಗೊಳ್ತಾನೆ, ಆದ್ರೆ ಈ ಶ್ರವಣ ಚೆನ್ನಾಗಿ ಓದಿ ಒಂದ್ ಕೆಲ್ಸ ತಗೊಂಡು ಅಣ್ಣನ ಜವಾಬ್ದಾರಿ ಸ್ವಲ್ಪ ಕಡಿಮೆ ಮಾಡ್ತಾನೆ ಅನ್ಕೊಂಡ್ರೆ ಇಲ್ಲ. ಇನ್ನು ಅವನ್ ಮುಂದಿನ ಭವಿಷ್ಯ ಹೇಗೋ ಏನು. ಇನ್ ನಮ್ ಭಕ್ತಿ ಮದುವೆ ಎಲ್ಲ ಗೊಂದಲದಲ್ಲೇ ಆಗೋಯ್ತು. ಯಾಕೋ ಏನೋ ನನ್ನ ಹೊಟ್ಟೆಲ್ ಹುಟ್ಟಿದ ಮಕ್ಕಳಿಗೆ ನೆಮ್ಮದಿನೇ ಇಲ್ಲದಂತ ಆಗ್ಬಿಟ್ಟಿದೆ ಕಣೆ. ಯಾಕಕ್ಕ ಹಾಗನ್ಕೋತೀರಾ? ಯಾವಾಗ್ಲೂ ಒಳ್ಳೇದಾಗೋದಕ್ಕೂ ಮೊದಲು ಕೆಟ್ಟದಾಗತ್ತಲ್ವಾ? ಕಾಲಚಕ್ರ ಅನ್ನೋದು ಒಂದೇ ಕಡೆ ನಿಂತಿರತ್ತಾ ಹೇಳಿ? ಅದು ಯಾವಾಗ್ಲೂ ತಿರುಗ್ತಾನೆ ಇರುತ್ತೆ. ನಿಜಾನೇ, ಆದ್ರೆ ಅದು ನಾನಿರುವಾಗ್ಲೇ ಬಂದ್ರೆ ಅವರೆಲ್ಲರೂ ಸಂತೋಷವಾಗಿರೋದನ್ನ ನೋಡಿ ನೆಮ್ಮದಿಯ ಕಣ್ಮುಚ್ಚಿಬಿಡ್ತೀನಿ ಕಣೆ. ಅಕ್ಕ, ಬಿಡ್ತು ಅನ್ನಿ, ದಯವಿಟ್ಟು ಹೀಗೆಲ್ಲ ಮಾತಾಡ್ಬೇಡಿ. ನೀವ್ ಹೇಗೆ ನಿಮ್ ಮಕ್ಳು ಚೆನ್ನಾಗಿರೋದನ್ನ ನೋಡ್ಬೇಕು ಅಂತ ಬಯಸ್ತಿರೋ, ನೀವ್ ಸುಖವಾಗಿರೋದನ್ನ ನೋಡ್ಬೇಕು ಅಂತ ಅವರೂ ಬಯಸೋದಿಲ್ವಾ? ನಿಜಾನೇ, ಆದ್ರೆ ನನ್ ಮನಸ್ಸು ಯಾಕೋ ತಡೀತಿಲ್ಲ ಕಣೆ. ಗುರುಗಳು ಹೇಳಿದ ಮಾತನ್ನ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ಕಣೆ. ಭಕ್ತಿಯಲ್ಲಿ ನಂತರ ಆಗ್ಬಿಡ್ತಾಳೋ ಅಂತ. ರಾಜಿ, ಆ ವ್ರತ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತಲ್ವಾ? ಭಕ್ತಿ ಜೊತೆಲಿದ್ದು ಅವಳಿಗೆ ಸಹಾಯ ಮಾಡೋಣ ಅಂದ್ರೆ ಅದಕ್ಕೂ ನನಗೆ ಅವಕಾಶ ಇಲ್ಲ ಕಣೆ. ಪಾಪ, ಅವಳು ಹೇಗ್ ಮಾಡ್ತಾಳೋ ಏನೋ. ಅಕ್ಕ, ನಮ್ ಪುಟ್ಟಿ ಇಂಥ ವಿಚಾರಗಳನ್ನ ಸುಲಭವಾಗಿ ಬಿಟ್ಕೊಡೋದಿಲ್ಲ. ಅವಳು ಎಷ್ಟು ಜಾಣೆನೋ ಅಷ್ಟೇ ದೃಢ ಮನಸ್ಥಿತಿ ಅವಳು. ಜೊತೆಗೆ ನೀವೊಂದ್ ವಿಚಾರನ ಪದೇ ಪದೇ ಮರಿತಿದ್ದೀರಾ ಅಂತ ಅನ್ನಿಸ್ತಿದೆ. ನಮ್ ಪುಟ್ಟಿಗೆ ಇಬ್ರು ತಾಯಂದ್ರು. ಒಬ್ಳು ಈ ಶಾರದಮ್ಮ ಆದ್ರೆ ಇನ್ನೊಬ್ಳು ಆ ಬನಶಂಕರಮ್ಮ. ಈ ತಾಯಿ ಅವಳ ಜೊತೆ ನಿಲ್ಲೋಕಾಗ್ಲಿಲ್ಲ ಅಂದ್ರೂ ಆ ತಾಯಿ ಯಾವಾಗ್ಲೂ ನಮ್ ಪುಟ್ಟಿ ಜೊತೆ ಇದ್ದು ಎಲ್ಲ ಅವಳೇ ನೋಡ್ಕೋತಾಳೆ. ಏನು ಯೋಚನೆ ಮಾಡ್ಬೇಡಿ. ಓಂ ಮೃತ್ಯುಂಜಯಾಯ ನಮಃ. ಓಂ ಮೃತ್ಯುಂಜಯಾಯ ನಮಃ. ಓಂ ಮೃತ್ಯುಂಜಯಾಯ ನಮಃ. ಈ ಬಿಸಿಲಲ್ಲಿ ನನಗೆ ನಡೆಯೋದಕ್ಕೆ ಆಗ್ತಾ ಇಲ್ಲ. ಇಲ್ಲೇ ಕಟ್ಟೆ ಇದೆಯಲ್ಲ, ಅದ್ರ ಮೇಲೆ ಕುತ್ಕೊಳ್ಳೋಣ. ಹೌದಕ್ಕ, ಭಕ್ತಿ ಎಲ್ಲ ಮುಗಿಸ್ಕೊಂಡ್ ಬರ್ಲಿ, ನಾವಿಲ್ಲೇ ಕೂತಿರೋಣ ಅಲ್ವಾ? ನೀವಿಬ್ರು ಹೋಗಿ ಕುತ್ಕೊಳ್ಳಿ. ಅಗಸ್ತ್ಯ, ನೀನು ಅವಳ ಜೊತೆನೇ ಇರ್ತೀಯಲ್ವಾ? ಸರಿ ಅಕ್ಕ, ನಾವಿಲ್ಲೇ ಕೂತ್ಕೊಂಡಿರ್ತೀವಿ. ಬಾರೆ. ಓಂ ಮೃತ್ಯುಂಜಯಾಯ ನಮಃ. ಓಂ ಮೃತ್ಯುಂಜಯಾಯ ನಮಃ. ಈ ತರ ಭಕ್ತಿ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. 20 ಪ್ರದಕ್ಷಿಣೆ ಹಾಕೋ ಅಷ್ಟ್ರಲ್ಲೇ ಸುಸ್ತಾಗಿ ಹೋಗಿದ್ದಾಳೆ. ಇನ್ 81 ಪ್ರದಕ್ಷಿಣೆ ಹಾಕೋ ಅಷ್ಟೊತ್ತಿಗೆ ಈ ಬಿಸಿಲಿಗೆ ಕಾಲ್ ಸುಟ್ಟು ಭಕ್ತಿ ಕಾಲು ಊಸ್ಟಾಗೋಗುತ್ತೆ. ನನಗಳು ನೋಡ್ತಾ ಇದ್ರೆ
ಅಯ್ಯೋ ಪಾಪ ಅನಿಸ್ತಾ ಇದೆ. ಎಷ್ಟ್ ಹೇಳಿದ್ರು ಕೇಳಲ್ಲ. ಹಠ ಇವಳಿಗೆ. ಇದನ್ನೆಲ್ಲ ಅದ್ ಯಾರ್ ತಲೆಗೆ ತುಂಬಿದ್ರು? ಭಕ್ತಿ ಬಗ್ಗೆ ನೀನ್ ಚಿಂತೆ ಮಾಡ್ಬೇಡ. ನನ್ ಮಾತ್ ಕೇಳಲ್ಲ ಅಂತ ಗೊತ್ತಿದ್ರು ನಾನ್ ಯಾಕೆ ಅವಳ ಬಗ್ಗೆ ಚಿಂತೆ ಮಾಡ್ಬೇಕು? ಇಲ್ಲಿ ಸುಡೋ ಬಿಸ್ತಲ್ಲ, ಸುಡೋ ಕೆಂಡದಲ್ಲಿ ಬೇಕಾದ್ರೆ ನಡ್ಕೊಂಡು ಹೋಗ್ಲಿ, ನನಗೇನಾಗ್ಬೇಕು? ಆಮೇಲೇನು? ನಾನ್ ಮಾಡೋ ಪ್ಲಾನ್ಗೆ ಅಗಸ್ತ್ಯ ನನ್ನ ಹತ್ರ ಜಿಂಕೆ ಮರಿ ತರ ಓಡ್ಕೊಂಡ್ ಬರ್ತಾನೆ. ನನ್ನ ಆಸೆನೂ ಅದೇ. ಮೊದ್ಲು ಅವನಿಲ್ಲಿಂದ ಹೋಗ್ಬೇಕು. ಈ ಭಕ್ತಿಯಿಂದ, ಈ ಊರ್ ಜನರ ಮನಸ್ಥಿತಿಯಿಂದ ತುಂಬಾ ತುಂಬಾ ದೂರ ಹೋಗಿ ಆರಾಮಾಗಿರ್ಬೇಕು. ಅದಷ್ಟೇ ನನ್ನ ಆಸೆ. ಅವಳಿಗೂ ತನ್ನ ಗಂಡನ್ಗೆ ಏನು ಆಗ್ಬಾರ್ದು ಅನ್ನೋ ಆಸೆ ಆಕಾಂಕ್ಷೆ ಇರುತ್ತಲ್ವಾ? ಇದ್ರೂ ಅದು ಪನಿಷ್ಮೆಂಟ್ ಆಗ್ಬಾರ್ದಲ್ವಾ? ನೋಡಮ್ಮ, ನೆಲ ಹೇಗ್ ಸುಡ್ತಿದೆ ಅಂತ. ಈ ವ್ರತದ ಹೆಸರಲ್ಲಿ ಹೊಟ್ಟೆಗೇನು ತಿಂದೆ, ಒಂದ್ ಹನಿ ನೀರು ಕುಡ್ದೆ ಇಷ್ಟೆಲ್ಲ ಮಾಡಿದ್ರೆ ಕೋಪ ಬರಲ್ವಮ್ಮ? ನೀವೇ ಹೇಳಿ. ಕೋಪನ? ಅವಳು ನೋಡಿದ್ರೆ ಸುಟ್ಟಾಕ್ಬಿಡ್ಬೇಕು ಅನ್ಸುತ್ತೆ. ಅಲ್ಲ, ಚಿಕ್ಕಿ ನನಗೆ ಫ್ರೆಂಡ್ ಮಾತ್ರ. ನನ್ನ ಅವಳ ಮಧ್ಯೆ ಏನೂ ಇಲ್ಲ, ನನಗ್ ಮದ್ವೆ ಮೇಲೆ ಇಂಟ್ರೆಸ್ಟೇ ಇಲ್ಲ ಅಂತಿದ್ದವನು ಈಗ ಅವಳನ್ ಮದ್ವೆ ಆಗ್ಬಿಟ್ರೆ ಆದ್ರೆ ಏನಂತೆ? ನನ್ ಮಾತ್ ನಿಮಗೆ ಅರ್ಥ ಆಗಲ್ಲ ಬಿಡಿ. ಎಲ್ರಿಗೂ ಮಾಯ ಕವಿತ್ಬಿಟ್ಟಿದೆ. ನನ್ ಮಗನಿಗೆ ತುಂಬಾ ಕೋಪ ಬಂದಿರೋ ಹಾಗಿದೆ. ಅಗಸ್ತ್ಯ, ಏನ್ ಗೊತ್ತಾ, ಈ ಪ್ರೀತಿ ಕೋಪಕ್ಕೆ ಒಂಥರ ಅವಿನಾಭಾವ ಸಂಬಂಧ ಇದೆ. ಈಗ ಆ ಭಕ್ತಿ ಮೇಲೆ ನಿನಗೆ ಕೋಪ ಬಂದಿದೆ. ಅದೇ ಭಕ್ತಿ ನಿನ್ಮೇಲಿರೋ ಪ್ರೀತಿಯಿಂದ ಇದನ್ನೆಲ್ಲ ಮಾಡ್ತಾ ಇದ್ದಾಳೆ. ಒಟ್ನಲ್ಲಿ ಏನಾದ್ರೂ ಒಂದು ಹೇಳಿ ನನ್ ಬಾಯಿ ಮುಚ್ಚಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದೀರಾ ಅಲ್ವಾ? ತುಂಬಾ ಯೋಚನೆ ಮಾಡ್ಬೇಡ. ನಮ್ ಭಕ್ತಿ ಜೊತೆ ಆ ತಾಯಿ ಬನಶಂಕರಿ ಇದ್ದಾಳೆ. ಓ ಹೌದಾ? ಖಂಡಿತವಾಗ್ಲೂ ಹೌದು. ನಮ್ ಭಕ್ತಿ ಯಾರ ಮಗಳು ಅಂತ ದಯವಿಟ್ಟು ಆ ಕಲ್ಲಿನ ಮಗಳು ಅಂತ ಮಾತ್ರ ಹೇಳ್ಬೇಡಮ್ಮ. ಭಕ್ತಿ ಆ ಕಲ್ಲಿನ ಮಗಳಾಗಿದ್ದಿದ್ರೆ ಇಷ್ಟೆಲ್ಲ ಕಷ್ಟ ಕೊಡ್ತಿದ್ಲ ಭಕ್ತಿಗೆ. ಈಗ ನೀನೇ ಮಕ್ಳು ಕಷ್ಟ ಪಡಬಾರ್ದು ಅಂತ ಏನೆಲ್ಲ ಮಾಡ್ತೀಯ? ಹಾಗ್ ನೋಡೋದಾದ್ರೆ ಆ ದೇವ್ರ ಚಿಕ್ಕಿನ ಹೇಗೆಲ್ಲ ಕಾಪಾಡ್ಕೋಬಹುದು ಹೇಳು? ಈಗ್ಲಾದ್ರೂ ಅರ್ಥ ಮಾಡ್ಕೊ ಅಮ್ಮ, ಈ ದೇವ್ರು ದೇವಿ ಎಲ್ಲ ಭ್ರಮೆ ಅಂತ. ಆ ದೇವಿ ಆದವಳು ಎದುರುಗಡೆ ಇರೋರ್ನ ಪಾತಾಳಕ್ಕೆ ಸೇರ್ಸೋವರೆಗೂ ಬಿಡಲ್ಲ. ಚಿಕ್ಕಿ ಅವಳ ಮುಂದೆ ಪ್ರಾಣ ಬಿಡ್ತೀನಿ ಅಂದ್ರೂ ಅವಳು ಸಹಾಯಕ್ಕೆ ಬರಲ್ಲ.